ಉದ್ಘಾಟನೆ ನಡೀತದೆ. ಎಲ್ಲರೂ ಜೋರದ ಚಪ್ಪಾಳೆಯನ್ನು ತರಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತೇನೆ. ಯಾವ ರೀತಿ ಸಸಿ ಬೆಂಬಲವಾಗಿ ಬೆಳೆದು ಮುಂದೆ ಒಂದು ದೊಡ್ಡ ತಮ್ಮ ಒಂದು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಒಂದು ತಾಲೂಕು ಅಧ್ಯಕ್ಷರ ಅಧಿಕಾರ ಹಸ್ತಾಂತರ ಜೊತೆಗೆ ಶ್ರೀ ಅಯ್ಯನಗೌಡರು ಕೃಷಿ ಇಲಾಖೆ ಇವರ ಒಂದು ಬೀಳ್ಕೊಡುಗೆ ಸಮಾರಂಭದ ಕಾರ್ಯಕ್ರಮ ಜೊತೆಗೆ ನಮ್ಮ ಅಖಂಡ ತಾಲೂಕಿನ ಕೃಷಿ ಇಲಾಖೆ ಅಧಿಕಾರಿಯಾಗಿರ್ತಕ್ಕಂಥ ಮತ್ತೆ ಪದೋನ್ನತಿ ಹೊಂದಿ ಈಗಾಗಲೇ ಧಾರವಾಡ ಜಿಲ್ಲೆಗೆ ತೆರಳಿ ಹಾಜರಾಗಿರ್ತಕ್ಕಂಥ ಹುಸೇನ್ ಸಾಹೇಬರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ನಿಕಟಪೂರ್ವ ಅಧ್ಯಕ್ಷರೇ, ಹಾಗೆಯೇ ನೂತನವಾಗಿ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ನಾಗಮ್ಮರೇ, ವೇದಿಕೆ ಮೇಲಿರ್ತಕ್ಕಂಥ ಮಾಜಿ ಅಧ್ಯಕ್ಷರುಗಳೇ ಮತ್ತು ಶಿಕ್ಷಣ ಇಲಾಖೆಯ ಎಲ್ಲ ಅಧ್ಯಕ್ಷರೇ, ನಿಕಟಪೂರ್ವ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಶಿಕ್ಷಣ ವೃಂದದ ವಿವಿಧ ಇಲಾಖೆಗಳ ಮುಖ್ಯೋಪಾಧ್ಯಾಯರೇ, ಗುರು ವೃಂದ ವರ್ಗದವರೇ ಮತ್ತು ವಿವಿಧ ಇಲಾಖೆಗಳಿಂದ ಆಗಮಿಸತಕ್ಕಂಥ ತಾಲೂಕು ಮಟ್ಟದ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ ಮತ್ತು ಇನ್ನಿತರ ಸಾರ್ವಜನಿಕ ಬಂಧುಗಳೇ ಮತ್ತು ಗಣ್ಯರೇ, ನಿಜವಾಗಲೂ ನಾವು ಬೆಳಗ್ಗೆಯಿಂದ ಕೂಡ ಕಾದೆ. ನಾನು ಗೌಡ್ರಿಗೆ ಹೇಳಿದ್ದೆ, ನಾನು ಗೌಡ್ರಿಗೆ ಬರ್ತೀನಿ ಅಂತ ಹೇಳಿದೆ. ಮತ್ತೆ ಮನೆ ಶಾಸಕರು ಹಾಗೆ ಮಿನಿಸ್ಟ್ರು ಮನೆ ಜಿಲ್ಲಾಧಿಕಾರಿಗಳು ಒತ್ತಡದ ಒಂದು ಕೆಲಸವನ್ನು ಹೇಳಿದ ನಿಮಿತ್ತವಾಗಿ ತಡವಾಗಿ ಬಂದೆ. ದಯವಿಟ್ಟು ಕ್ಷಮೆ ಇರಲಿ. ನಾವು ಎಲ್ಲಿರ್ತವೋ ಗೊತ್ತಾಗಲ್ಲ, ಯಾವ ಗಳಿಗೆಯಲ್ಲಿ ಏನಿದೆ. ಇವಾಗ ಕುಂತರೂ ಕೂಡ ಸುಮಾರು ಇವತ್ತು ಲಾಸ್ಟ್ ಡೆಡ್ ಎಂಡ್ ಇರೋದ್ರಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ವಿಲೆ ಮಾಡ್ತಕ್ಕಂಥ ಕೆಲಸ ಭಾಳ ಇರ್ತಾವೆ. ಮತ್ತೆ ಮಾನ್ಯಗೆ ಹೋಗ್ಬೇಕಾಗಿತ್ತು. ಆ ಕಾರಣಕ್ಕಾಗಿ ನಿಮ್ಮಲ್ಲಿ ವಿಷಾದವಿರಲಿ. ಈ ನಿಜವಾಗಲೂ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಪರಿವರ್ತನೆಯ ಕೆಲಸಗಳು ಅಥವಾ ಪರಿವರ್ತನೆಯ ಒಂದು ಯಾವುದೇ ಇಲಾಖೆಗಳಲ್ಲಿ ಸಭೆ ಆಗಿರಲಿ, ಸಮಾರಂಭ ಆಗಿರಲಿ, ಬೀಳ್ಕೊಡೆ ಆಗಿರಲಿ ಅಥವಾ ಪದೋನ್ನತಿ ಆಗಿರಲಿ, ಯಾವುದೇ ಇದ್ರೂ ಕೂಡ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಅದನ್ನು ನಿರಂತರವಾಗಿ ಇವಾಗೊಂದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನನ್ನ ಮೊಟ್ಟ ಮೊದಲನೇದಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಾವು ದಿನಪತ್ರಿಕೆಗಳೇ ನೋಡ್ತೀವಿ, ಯಾವುದೇ ಜಿಲ್ಲೆಯಲ್ಲಿ ಒಂದು ತಾಲೂಕು ಕೂಡ ಇರಲ್ಲ, ನಮ್ಮ ಸಿರಿವಾರವೇ ಬಹಳಷ್ಟು ವಿಷಯಗಳನ್ನು ನಾವು ಮಂಡನೆ ಮಾಡತಕ್ಕಂಥ ತಾಲೂಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಹಾಗೇನೆ ವಿಶೇಷವಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಗೌಡರು, ನಾನು ಕುಷ್ಟಗಿ ತಾಲೂಕಿಗೆ ಚುನಾವಣೆ ನಿಮಿತ್ತ ಹೋದಾಗ ಹೇಳಿದ್ರು, ಸರ್ ಬರಬೇಕು, ದಯವಿಟ್ಟು ನಂದು ನಿವೃತ್ತಿ ಅಂಚೆನಲ್ಲಿದ್ದೀನಿ, ಕಾರ್ಯಕ್ರಮಕ್ಕೆ ಬನ್ನಿ ಅಂತಕ್ಕಂಥದ್ದು ಮಾತು ಕೂಡ ಹೇಳಿದೆ. ಯಾಕಂದ್ರೆ ಒಬ್ಬ ನಾನು ತಾಲೂಕು ಅಧ್ಯಕ್ಷ ಇದ್ದೀನಿ ಅಂತಕ್ಕಂಥ ಒಂದು ಮನೋಭಾವನೆ ಅವರಲ್ಲಿ ಸರಳವಾಗಿ ಬಹಳ ಸದ್ಗುಣಗಳನ್ನು ಮತ್ತು ನಾವೆಲ್ಲರೂ ಕೂಡ ಒಂದೇ, ಸರ್ಕಾರಿ ನೌಕರರು ಒಂದೇ ಅಂತಕ್ಕಂಥದ್ದು ಒಂದು ಭಾವನೆ ನಿಜವಾಗ್ಲೂ ಕೂಡ ಅವರಲ್ಲಿ ಇತ್ತು. ನಾವಿಬ್ಬರು ಕೂಡ ಏನೇ ಒಂದು ಕೆಲಸ ಮಾಡಬೇಕು, ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಕೂಡ ನಾನು ನೆನಪಿಸ್ಕೊಳ್ತಿದ್ದೆ, ಅಜಯ್ ಕರೆ ಒಂದು ಕಾರ್ಯಕ್ರಮ ಮಾಡಬೇಕಾಗಿದೆ, ಇದನ್ನ ಏನ್ ಮಾಡೋಣ, ಯಾವ ರೀತಿ ಅಂತಂದ್ರೆ ಅದಕ್ಕೆ ರೂಪರೇಷೆಗಳನ್ನು ಇರುತ್ತದೆ. ಯಾಕಂದ್ರೆ ಈ ಭಾಗ ನಮ್ಗೆ ಹೊಸದಾಗಿರೋದ್ರಿಂದ ಅನೇಕ ಒಂದು ಅವರಿಂದ ಹಿರಿಯರು ಈ ಭಾಗದಲ್ಲಿ ಎಲ್ಲ ಒಂದು ವಿಷಯಗಳನ್ನು ಗ್ರಹಿಸ್ತಕ್ಕಂಥ ಮತ್ತೆಲ್ಲ ಇಲಾಖೆಗಳ ಜೊತೆ ಒಡನಾಟವನ್ನು ಹೊಂದಿರತಕ್ಕಂಥ ಸಂಪರ್ಕ ಸೇತುವಾಗಿದೆ. ಅದು ಯಾವುದೇ ಇರಲಿ, ಶಿಕ್ಷಕರ ಇರಬಹುದು ಅಥವಾ ವಿವಿಧ ಇಲಾಖೆಗಳ ಅಧಿಕಾರಿಗಳ ಬಗ್ಗೆ ಏನಾದ್ರೂ ಇತ್ತಂದ್ರೆ, ಸರ್ ಇದನ್ನು ಮಾಡೋಣ ಸರ್, ಇದನ್ನ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಇಲಾಖೆ ನೌಕರರ ಸಮಸ್ಯೆಗಳ ಬಗ್ಗೆ ನೀವು ಹೋಗಿ ಅದನ್ನು ಚರ್ಚೆ ಮಾಡತಕ್ಕಂಥದ್ದು ಒಂದು ಮನ ತುಡಿತ ಏನಿದೆ ಅದು ಯಾರಿಗೂ ಬರಲ್ಲ. ಅಂತ ಒಂದು ಕಳಕಳಿ, ಅಂತ ಒಂದು ತಾಯಿಯ ಹೃದಯ ಹೊಂದಿರತಕ್ಕಂಥ ಅಯ್ಯನಗೌಡರು ನಿಜವಾಗ್ಲೂ ಕೂಡ ನಾವು ಏನೋ ಕಳ್ಕೊಂಡಿದ್ದು ಅಂತಕ್ಕಂಥದ್ದು ಒಂದು ಮಾತನ್ನ ಈ ಸಂದರ್ಭ ಪದಗ್ರಹಣ ಹಾಗೂ ಸೇವೆಯಲ್ಲಿ ಸುದೀರ್ಘವಾಗಿ ತಮ್ಮ ಆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ನಿವೃತ್ತರಿಗೆ ಅಭಿನಂದನಾ ಸಮಾರಂಭ ಹಾಗೂ ಪ್ರತಿ ಇಲಾಖೆಯಲ್ಲಿ ಜನಮೆಚ್ಚುಗೆಯಾಗಿ
ಸೇವೆಯನ್ನು ಸಲ್ಲಿಸಿರುವಂಥ ಉತ್ತಮ ಸೇವಾ ನೌಕರರ ಪ್ರಶಸ್ತಿ ಪಡೆದಿರುವಂಥ ಎಲ್ಲ ನನ್ನ ನೌಕರ ಬಾಂಧವರಿಗೆ ಮತ್ತು ಆಗಮಿಸಿದ ಎಲ್ಲ ಇಲಾಖೆಯ ನೌಕರ ಸಹೋದರ ಸಹೋದರಿಯರಿಗೆ ನಾನು ಕೊನೆಯದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷರು, ಉದ್ಘಾಟಕರು, ಆತ್ಮೀಯರು, ಸಹೋದರಕ್ಕಿಂತ ಹೆಚ್ಚಿನ ಸಂಬಂಧ ಅಂತ ಹೇಳ್ಬೋದು ರವಿ ಎಸ್ ಅಂಗಡಿ ಅವರಿಗೆ ಸ್ವಲ್ಪ ದಿವಸ ನಮ್ದವರು ಒಡನಾಟ ಇದ್ರೂ ಸಹ ಕುಸ್ತಿಗೆ ಹೋದ್ರು ಸಹ ಒಂದು 2-3 ದಿವಸದಲ್ಲಿ ನಮ್ಮನ್ನ ಮರದೇನೆ ಒಬ್ಬ ತಹಸೀಲ್ದಾರ್ ಅವರು ಸಾಮಾನ್ಯ ನೌಕರಲ್ಲ. ಅದು ಈಗಿನ ಕಾಲದಲ್ಲಿ ಸಾಮಾನ್ಯ ನೌಕರದಾರರಿಗೆ ಸಾಕಷ್ಟು ತೊಂದರೆ, ಸಾಕಷ್ಟು ಒತ್ತಡದ ಕೆಲಸ ಇದ್ರೂ ಸಹ ಒಬ್ಬ ದಂಡಾಧಿಕಾರಿಯಾಗಿಯೂ ಸಹ ನಮ್ಮಂತ ಸಾಮಾನ್ಯ ನೌಕರರಿಗೆ ನೆನಪು ಮಾಡಿಕೊಳ್ಳುತ್ತಾ ದಿವಸ ಒಂದು ಮೆಸೇಜ್, ಸಮಯ ಸಿಕ್ಕಾಗ ಫೋನ್ ಮಾಡ್ತಾ ಇದ್ರು. ನಾನು ಮಾತಾಡ್ಬೇಕಾಗಿತ್ತು, ಆದರೂ ಅವರು ಯಾವ ಪರಿಸ್ಥಿತಿಯಲ್ಲಿ ಏನು ಒತ್ತಡದಲ್ಲಿ ಇರ್ತಾರೆ ಅಂತೇಳಿ ನಾನು ಕಡಿಮೆ ಫೋನ್ ಮಾಡೋದು. ಅವರು ಬಿಡುವು ಮಾಡಿಕೊಂಡು ನನಗೆ 1 ದಿವಸ ಬಿಟ್ಟು ಅಥವಾ 2 ದಿವಸದಲ್ಲಿ ಒಂದ್ಸಾರಿ ಫೋನ್ ಮಾಡಿ ನನ್ನ ಆರೋಗ್ಯ ಆಗಲಿ ಸಂಘಟನೆ ವಿಷಯ ಪರಸ್ಪರವಾಗಿ ಆತ್ಮೀಯವಾಗಿ ಹಂಚಿಕೊಳ್ಳೋದಕ್ಕಾಗಿ ಹಾಗೂ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತ ರವಿ ಎಸ್ ಅಂಗಡಿಯವರೇ, ಇನ್ನೊಬ್ರು ನಮ್ಮ ತಾಲೂಕ್ ಪಂಚಾಯತಿ ಅವರು ಮಠದವರು, ನಾವು ಅವರು MLA ಅಂಪೈ ಸೌಕರ್ ಮನೆಯಲ್ಲಿ ಭೇಟಿಯಾದ್ವಿ. ಹಾಗಾಗಿ ಎಲೆಕ್ಷನ್ ಸಮಯದಲ್ಲಿ ಸ್ವಲ್ಪ ದಿವಸ ಹೊರಗಡೆ ಹೋದ್ರು ಸಹ ಮತ್ತೆ ಈ ತಾಲೂಕಿಗೆ ಆಗಮಿಸಿರುವಂತ ತಾಲೂಕ್ ಪಂಚಾಯತಿಯ ಸರ್ ಅವರೇ ಮತ್ತು ಇಲ್ಲಿಂದ ಪದೋನ್ನತಿ ಹೊಂದಿ ವರ್ಗಾವಣೆಗೊಂಡಿರುವಂತ ನಮ್ಮ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಈಗ ಉಪ ಕೃಷಿ ನಿರ್ದೇಶಕರಾಗಿ ಧಾರವಾಡಕ್ಕೆ ವರ್ಗವಾಗಿ ಹೋಗಿರುವಂತ ನನ್ನ ಸರ್ವಿಸಿನಲ್ಲಿ ಅಚ್ಚುಮೆಚ್ಚಿನ ಅಧಿಕಾರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಿ ಹುಸೇನ್ ಸಾಬ್ ಅವರೇ. ಮತ್ತು ಇದೀಗ ತಾನೇ ನಾನು ಎಷ್ಟು ಹಾಡನ್ನ ಗೊತ್ತಿಲ್ಲ, CDP ಬೇಡ ಅಂದ್ರ ನನ್ನ ತಂಗಿದ್ದಂಗ ನನಗೆ ನಿಜವಾಗ್ಲು ಒಡ ಹುಟ್ಟಿದವರು ಅಕ್ಕ ತಂಗಿ ಇಲ್ಲ. ಇವರೇನೆ ಎಂದು ನಾನು ಅವ್ರು ನೋಡಿದೆ ನನ್ನ ತಂಗಿ ಅಂತ ತಿಳ್ಕೊಂಡು ಅವ್ರಿಗೆ ಯಾವತ್ತು ಫೋನ್ ಮುಖಾಂತರ ಆಗ್ಲಿ ಅಥವಾ ನಾನು ಆಫೀಸಿಗೆ ಹೋಗ್ಲಿ, ನನಗೆ ಅಧ್ಯಕ್ಷ ಅವರು ಇವರು ಅಂತ ಏನಿಲ್ಲ. ನನ್ನ ಮೇಲಾಧಿಕಾರಿ ಇರ್ಬೋದು ಅಥವಾ ನನ್ನ ಸಬಾರ್ಡಿನೇಟ್ ಇರಲಿ, ಕೆಳಗೆ ಇರಲಿ, ನಾನಾದ್ರೂ ಹೋಗ್ತಿದ್ದೆ. ಅವರಾದ್ರೂ ಏನನ್ನ ಕೇಳಿದ್ರೆ ನಾನೇನು ಒಂದು ಅಧ್ಯಕ್ಷ ಆಗಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ವಿನಃ ನಾನೇನು ಹೆಚ್ಚಿನ ಕೆಲಸ ಮಾಡಿಲ್ಲ. ಇನ್ನೂ ಮಾಡಬಹುದಾಗಿತ್ತು, ಸಮಯ ಅವಕಾಶ ಕಡಿಮೆ ಇರುವ ಕಾರಣ ನನ್ನಿಂದ ಏನು ಸಾಧ್ಯ ಆಗ್ಯದ. ಇದೇನು ನಮ್ಮ ರಾಜ್ಯ ಮಟ್ಟದ ತನ ನಮ್ಮ ಸಿರವಾರ ತಾಲೂಕ ಗುರುಸ್ಯಾದಂದ್ರ ನನ್ನ ಒಬ್ಬತ್ತಿನಿಂದ ಅಲ್ಲ, ನನ್ನ ಎಲ್ಲ ಪದಾಧಿಕಾರಿಗಳು, ಕಾರ್ಯದರ್ಶಿ, ಖಜಾಂಚಿ, ರಾಜ್ಯ ಪರಿಷತ್ತು, ಉಪಾಧ್ಯಕ್ಷರು, ಅಧ್ಯಕ್ಷರು, ಎಲ್ಲ ನಿರ್ದೇಶಕರು ಮತ್ತು ನಮ್ಮ ತಾಲೂಕಿನ ಎಲ್ಲ ಇಲಾಖೆಯ ನನ್ನ ಸಹೋದರ ಸಹೋದರಿಯರಿಂದ ನಮ್ಮ ತಾಲೂಕು ರಾಜ್ಯದಲ್ಲಿ ಒಂದು ಹೆಸರು ಸಿರವಾರ ಅಂತಂದ್ರ ನಮ್ಮ ಷಡಕ್ಷರಿಯವರಿಗೆ ಅಚ್ಚುಮೆಚ್ಚಿಂದು. ಕಾರಣ ಇಷ್ಟೇ, ನಾನೇನಿದು ನನ್ನ ಪ್ರಶಂಸೆ ಹೇಳೋದಿಲ್ಲ, ನಿಮ್ಮೆಲ್ಲರ ಸಹಕಾರದಿಂದ ಷಡಕ್ಷರಿಯವರು ರಾಜ್ಯಾಧ್ಯಕ್ಷರ ಆದ ಪ್ರಥಮ ಬಾರಿನೇ ನಮ್ಮ ಸಿರವಾರಕ್ಕೆ ಬಂದವರು. ಇಲ್ಲಿಂದನೇ ಅವರಿಗೆ ಸ್ವಾಗತವನ್ನ ಕೋರಿ ಅಭಿನಂದನಾ ಸಮಾರಂಭ ಪ್ರಥಮವಾಗಿ ನಡೆದದ್ದು ನಮ್ಮ ಸಿರವಾರದಿಂದನೇ. ಹಾಗಾಗಿ 5 ವರ್ಷ ಕಳೆದರೂ ಸಹ ಸಿರವಾರ ಅಂದ್ರ ಷಡಕ್ಷರಿ ಇವ್ರಿಗೆ ಅಚ್ಚುಮೆಚ್ಚು. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಸಹ ನಮ್ಮ ನೌಕರರು ಎಲ್ಲರೂ ಸೇರಿ ಒಂದು ಉತ್ತಮ ಸಂಘಟನೆಯನ್ನು ಕಟ್ಟಿ ನೌಕರರ ಪರವಾಗಿ ಕೆಲಸವನ್ನು ಮಾಡ್ತಾರಂತೇಳಿ ಭಾವಿಸುತ್ತಾ, ವೇದಿಕೆ ಮೇಲೆ ಅನೇಕರಿದ್ದಾರ. ಆರ್ಮಿ ಮಾತಾಡಿದ್ರು, ತಿಮ್ಮಣ್ಣವ್ರು ಮಾತಾಡಿದ್ರು. ತಿಮ್ಮಣ್ಣವರು ಅವರು ನೌಕರಿ ಸೇರಿದ ಮುಂಚೆಲಿಂದನೂ ಪರಿಚಯಸ್ಥರು.
ಉತ್ತಮ ಸಂಘಟನೆಗಾರರು. ಅವ್ರ ತಂದೆಯವರು ನನಗೆ ಇವ್ರಿಗಿಂತ ಅಚ್ಚುಮೆಚ್ಚು. ಯಮನಪ್ಪ ಅವರು ಅಂದ್ರೆ ನಮ್ಮ ತಂದೆ ಇದ್ದಂಗೆ ಅವರೂ ಸಹ. ನಾನು ಅಲ್ಲಿಗೆ ಹೋದ್ರ ಭೇಟಿಯಾಗ್ಲಾರ ದಿವಸ ಇಲ್ಲ, ನಮ್ಮ ಸಿರುವಾರಕ್ಕೆ ಬಂದ್ರೆ ಅವ್ರು ಭೇಟಿಯಾಗ್ಲಾರ ದಿವಸ ಇಲ್ಲ. ಅಂತ ಒಳ್ಳೆಯ ಸಹೃದಯ ಮನುಷ್ಯ ಅವ್ರು. ಈಗ ಇಲ್ಲ ಅಂದ್ರೂ ಸಹ ಅವರಿಗೆ ತಿಮ್ಮಣ್ಣವ್ರಿಗೆ ಎಷ್ಟು ನೆನಪಾಗ್ತದಿಲ್ಲ ಗೊತ್ತಿಲ್ಲ. ನನಗೆ ವೈಯಕ್ತಿಕವಾಗಿ ಬಹಳ ಅವಾಗ ನೆನಪು ಮಾಡ್ಕೊಂತಿರ್ತೀನಿ. ಅಷ್ಟ ಆತ್ಮೀಯ ಮನುಷ್ಯರು. ಒಂದು ಬಲಟಿಗೆ ಹೋದ್ರ ಒಂದು 5 ನಿಮಿಷ ಅವ್ರ ಜೊತೆಗೆ ಮಾತಾಡಿ ಬಂದ್ರೇನೆ ನನಗೂ ಸಮಾಧಾನ, ಅವ್ರಿಗೆ ಸಮಾಧಾನ. ಅದು ಯಾವ ಬಾಂಧವ್ಯ ಏನೋ ನನಗೂ ಗೊತ್ತಿಲ್ಲ. ಹಾಗಾಗಿ ಅಂತ ಒಬ್ಬ ಮಗನಾಗಿ, ಉತ್ತಮ ಸಂಘಟನೆಗಾರರಾಗಿ ಇದೀಗ ತಾನೇ ನನ್ನ ಬಗ್ಗೆ ಮಾತಾಡಿರುವಂತ ತಿಮ್ಮಣ್ಣ ನಾಯಕರವರೇ, ಇನ್ನಿತರ ವೆಂಕಟೇಶ್ ಅವರೇ, ಸಂಗ್ರಮ ಮೇಡಮ್ ಅವರೇ, ನೀಲಮ್ಮ ಅವರೇ, ಇಲ್ಲಿವರೆಗೆ ನಾನು ಸಂಘಟನೆಯಲ್ಲಿ ಒಳ್ಳೇದೇನ್ ಮಾಡಿದ್ದೀನಿ ಅದು ನಿಮಗಿರ್ಲಿ, ಕೆಟ್ಟದ್ದು ಮಾಡಿದ್ರೆ ಅದು ನನಗಿರ್ಲಿ. ಯಾವುದೇ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ಸದಸ್ಯರಿಗಿರ್ಬೋದು, ಇನ್ನಿತರರಿಗೆ ಒಂದು ಕಾರ್ಯನಿಮಿತ್ತವಾಗಿ ಯಾವುದೇ ಮಾತನಾಡಿದ್ರೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರಲ್ಲಿ ಕ್ಷಮೆ ಕೇಳ್ತೀನಿ. ನನ್ನ ವೈಯಕ್ತಿಕವಾಗಿ ಯಾವುದೇ ಸ್ವಲ್ಪ ನೇರ ಮಾತಾಡೋದು ನನ್ನ ಸ್ವಭಾವ ಏನಂತ ಗೊತ್ತಾಗ್ತಾ ಇಲ್ಲ. ಕೆಲವೊಬ್ಬರು ಹಿಂದೊಂದು ಮುಂದೊಂದು ಮಾತಾಡ್ತಾರ, ಹಂಗ ಅದು ನಾನು ವ್ಯಕ್ತಿಗತ ಬಂದಿಲ್ಲ. ಆ ರೀತಿ ನಿಮಗೆ ಮನಸ್ಸಿಗೆ ನೋವಾಗಿ ನಡ್ಕೊಂಡಿದ್ರೆ ಕೆಲಸದ ಒತ್ತಡ ಸಂಘಟನೆಯಲ್ಲಿ ಕಾರ್ಯಸ್ಥಳವಾಗಿ ವಿನಃ ನಾನೇನು ನನ್ನ ವೈಯಕ್ತಿಕವಾಗಿ ನಾನು ಅಧ್ಯಕ್ಷ ಅಂತಂದೇಳಿ ನೀವು ಕೆಳಗಿನವರು ನಾನು ಮೇಲೆ ಅಂತ ಒಂದು ಯಾವ ಭೇದ ಭಾವ ಇಲ್ಲ. ಹಾಗಾಗಿ ಯಾರಿಗೇನಾಗ್ಲಿ ನನ್ನ ನಡತೆಯಿಂದ ವ್ಯತ್ಯಾಸ ಅನ್ಸಿದ್ರೆ, ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಇದು ಕೊನೆ ಕ್ಷಮೆ. ಇನ್ನೊಂದ್ಸರಿ ನನಗೆ ಕ್ಷಮೆ ಕೇಳ್ತಂದ್ರ ನನಗೂ ಕೇಳಕ್ ಅವಕಾಶ ಇಲ್ಲ, ನಿಮಗೂ ಕ್ಷಮಾಪಣೆ ಮಾಡಕ್ ಅವಕಾಶ ಇಲ್ಲ. ಹಾಗಾಗಿ ತಹಶೀಲ್ದಾರ್ ಸರ್ ಆಗಿರ್ಬೋದು, ಇವನು ನಮ್ಗೆ ಅಷ್ಟು ಸಂಪರ್ಕದಲ್ಲಿ ಇಲ್ಲ, ಈಗ ಮೊನ್ನೆ ತಾನೇ ಬಂದಿದ್ದಾರೆ ಸರ್. ತಮ್ಮ ಆಫೀಸಿಗೆ ಬಂದಾಗ ಆಗ್ಲಿ, ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಾನು ಏನಾದ್ರೂ ದುರ್ವರ್ತನೆ ಇತ್ತಂದ್ರ ತಾವು ಸಹ ಕ್ಷಮಿಸ್ರಿ. ಯಾವತ್ತು ನಿಮ್ಮ ಜೊತೆಗಿರ್ತೀವಿ. ವೃತ್ತಿಯಿಂದ ನಿವೃತ್ತಿ ಆಗಿರ್ಬೋದು, ಪ್ರವೃತ್ತಿಯಿಂದ ನಿವೃತ್ತಿ ಆಗಿಲ್ಲ ನಾನು. ನೌಕರ ಸಂಘ, ನಮ್ಮ ನೌಕರದಾರರು, ಸಾಮಾನ್ಯ ನೌಕರದಾರರು ನನ್ನಿಂದ ಏನಾದರೂ ಸಲಹೆ ಸೂಚನೆ ಬೇಕಿದ್ರೆ ಕೇಳಿದ್ರೆ ನಾನು ಯಾವತ್ತೂ ನಿಮ್ ಜೊತೆಗಿರ್ತೇನೆ ಅಂತ ಹೇಳ್ತಾ, ಮತ್ತು ಬೇಡ ಅನಿಸಿತ್ತಂತಂದ್ರ ಸಂತೋಷ. ಒಳ್ಳೆಯವರು ಯಾರು ನಿಮ್ಗೆ ಸಲಹೆ, ಉತ್ತಮ ಸಲಹೆ ಕೊಡ್ತಾರ ಅವ್ರ ಸಲಹೆ ತಗೊಳ್ರಿ. ಈಗ ತಿಮ್ಮಣ್ಣವ್ರು ಹೇಳಿದ್ರು ಮೊನ್ನೆ ಒಂದೇನೋ ಸಮಸ್ಯೆ ಆಗಿತ್ತಂತ. ಅಂಥವು ಸಾಕಷ್ಟು ಸಮಸ್ಯೆಗಳನ್ನ ನನ್ನಿಂದ ಸಾಧ್ಯ ಆದಷ್ಟು ನಾನು ಬಗೆಹರಿಸೀನಿ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ಉದ್ದೇಶ ಅವ್ರ ಸಲುವಾಗಿ ಹೋಗಿಲ್ಲ, ನಾನು ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದೆ. ಅದು ಬೇರೆ ರೀತಿಯಲ್ಲಿ ನಾನು ವ್ಯವಸ್ಥೆ ಮಾಡಿ ಸರಿ ಮಾಡಿದ್ವಿ, ಒಬ್ಬರು ಟೀಚರ್ದು ಕೆಲಸ. ಬಟ್ ಪೊಲೀಸ್ ಸ್ಟೇಷನ್ಗೂ ನಾನು ಹೋಗಿರೋದಕ್ಕೂ ಸಂಬಂಧ ಇಲ್ಲ, ನಾನು ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದೆ. ಅದು ಸರಿ ಹೋಯ್ತು. ಹಾಗಾಗಿ ನಮ್ಮ ಶಿಕ್ಷಕರಿರ್ಬೋದು, ಎಲ್ಲ ನೌಕರರು, ಎಲ್ಲ ಇಲಾಖೆಯ ನೌಕರದಾರರಿರ್ಬೋದು, ನನ್ನ ಕಳಕಳಿ ಮನವಿ, ಆದಷ್ಟು ನಮಗೆ ವೇತನ ಏನ್ ಪಡಿತೀವಿ ಅದಕ್ಕ ಸಮೀಪ ಆಗಂಗ ಕೆಲಸ ಮಾಡನ್ರಿ ಅಂತೇಳಿ. ನಾನೇನು ಭಾರಿ ಕೆಲಸ ಮಾಡೀನಿ ಅಂತಂದ ಹೇಳ್ತಾ ಇಲ್ಲ. ನನಗೆ ಮೊನ್ನೆ 9ನೇ ತಾರೀಕಿಗೆ ಏನೆಲ್ಲ ರೈತ ಬಾಂಧವರು, ನನ್ನ ಅಭಿಮಾನಿಗಳು, ಆತ್ಮೀಯರು, ಸಹೋದರರು ನನಗೇನು ಸನ್ಮಾನ ಮಾಡಿದ್ರು, ಅಭಿನಂದನೆ ಸಮಾರಂಭ. ನನಗೆ ಗೊತ್ತಿಲ್ಲ ನಾನು ಇಷ್ಟೇನು ಕೆಲಸ ಮಾಡಿದ್ದೀನಿ ಅಂತಂದೇಳಿ. ಅವತ್ತು ಗೊತ್ತಾಯ್ತು. ಇಷ್ಟೆಲ್ಲ ಅಭಿನಂದನೆ ಸಲ್ಲಿಸ್ಬೇಕಾದ್ರೆ ನನ್ನಿಂದ ಏನೋ ಒಟ್ಟು ನನಗೆ ಗೊತ್ತಿಲ್ದಂಗ ಸೇವೆ ಸಲ್ಲಿಸಿರ್ಬೋದು ಅಂತ ತಿಳ್ಕಂತ ಇಷ್ಟೆಲ್ಲ ನನಗೆ 37 ವರ್ಷ 6 ತಿಂಗಳ 27 ದಿವಸ ಸೇವೆ ಸಲ್ಲಿಸೋದಕ್ಕ ತಮ್ಮೆಲ್ಲರ ಸಹಕಾರ, ಅದೇ ರೀತಿಯಾಗಿ ನನಗೆ ದೇವರು ಅಂತ ಹೇಳ್ಬೋದು, ಅನ್ನದಾತರು ಸಹಕಾರ, ಮತ್ತು ನನ್ನ ಮೇಲಾಧಿಕಾರಿಗಳು, ಮಾಧ್ಯಮ ಮಿತ್ರರು, ಇಲ್ಲಿರುವಂತ ಸಿರುವಾರದಲ್ಲಿರುವಂತ ಎಲ್ಲ ಸಂಘಟನೆಗಳು, ನಾನು ಎಲ್ಲರನ್ನು ಈ ವೇದಿಕೆ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ, ಮಾಧ್ಯಮದವರಾಗಿರ್ಬೋದು, ಎಲ್ಲ ಸಂಘಟನೆ, ಬೇರೆ ಬೇರೆ ಏನು ಸಂಘಟನೆಗಳು ಕೆಟ್ಟ ರೀತಿಯಿಂದ ಏನ್ ನಮ್ಮವ್ರು ಹೇಳ್ತಿದಾರ, ನನಗೆ ವೈಯಕ್ತಿಕವಾಗಿ ಯಾರೂ ತೊಂದರೆ ಕೊಟ್ಟಿಲ್ಲ. ಯಾವ ಸರ್ಕಾರದವರು ಅಧಿಕಾರಿಗಳಿರ್ಬೋದು, ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ನನ್ನ ವೈಯಕ್ತಿಕ ಜೀವನದಲ್ಲಿ ಸರ್ವಿಸ್ನಲ್ಲಿ
ನಾನು ಯಾರ ಹತ್ರ ಟ್ರಾನ್ಸ್ಫರ್ಗಾಗಿ ಹೋಗಿಲ್ಲ. ನನಗೆ ಯಾರು ಯಾವುದೇ ಪಕ್ಷ ಇದ್ರೂ ಸಹ ನನ್ನ ವೈಯಕ್ತಿಕವಾಗಿ ಯಾರೂ ತೊಂದರೆ ಕೊಟ್ಟಿಲ್ಲ. ಎಲ್ಲೂ ನನ್ನ ವಿಷಯ ಮಾತಾಡಿಲ್ಲ. ಇಷ್ಟು ವರ್ಷ ಸೇವೆ ಸಲ್ಲಿಸಿನಿ ಅಂದ್ರ ಒಂದು 7-8 ಜನ ಶಾಸಕರಾಗಿರ್ಬೋದು, ವಿವಿಧ ಪಕ್ಷದವರಾಗಿರ್ಬೋದು, ಇಲ್ಲಿ ಅಧ್ಯಕ್ಷರಿರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಯಾವುದೇ ಇದ್ರೂ ಸಹ ಎಲ್ಲೂ ನನಗೆ ವೈಯಕ್ತಿಕವಾಗಿ ಮನಸ್ಸಿಗೆ ನೋವಾಗಂಗ ನಡ್ಕೊಂಡಿಲ್ಲ. ಹಾಗಾಗಿ ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ.